ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಜುಲೈ ತಿಂಗಳದ ಮಕರ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮಕರ ರಾಶಿಯವರಿಗೆ ಗ್ರಹಚಾರ ಯೋಗ, ಧನದ ಯೋಗ, ಸಂಪತ್ತು, ಸುರಿಮಳೆ ಇವೆಲ್ಲ ಆಗುವಂಥ ಅದ್ಭುತ ಯೋಗ ಇದೆ. ಹಾಗಾದರೆ ಗೋಚಾರದ ರಾಶಿಯ ಸ್ಥಿತಿಗತಿಗಳನ್ನು ನೋಡ್ಕೊಳ್ಳೋಣ. ಮಕರ ರಾಶಿಯಿಂದ 2ನೇ ಮನೆ ಕುಂಭ ರಾಶಿಯಲ್ಲಿ ರಾಹು ತುಂಬಾ ಲಾಭವನ್ನು ಕೊಡ್ತಾನೆ. ಧನಾಢ್ಯನೋ ಬಲಿಷ್ಠವಾಗಿರ್ತಕ್ಕಂತಹ ಮಹಾಯೋಗ ಸಿಗುವಂಥದ್ದು. ಹಾಗೆ ಮಕರ ರಾಶಿಯಿಂದ 3ನೇ ಮನೆ ಶನಿ ಮೀನರಾಶಿಯಲ್ಲಿ, ಅಂದರೆ ಶತ್ರುಗಳು ನಿಮ್ಮ ಜೊತೆಗೇ ಇರ್ತಾರೆ, ಅಲ್ಲಿ ತೊಂದರೆಗಳನ್ನು ಮಾಡ್ತಕ್ಕಂಥದ್ದು. ನಿಮ್ಮ ಎದುರುಗಡೆ ತುಂಬ ಚೆನ್ನಾಗಿರ್ತಾರೆ, ಹಿಂದುಗಡೆಯಿಂದ ನಿಮ್ಮ ಬಗ್ಗೆ ಕೆಟ್ಟದನ್ನು ಹೇಳ್ತಕ್ಕಂಥದ್ದು, ಕೆಟ್ಟದನ್ನು ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ತಡೆ ಹಿಡಿಯುವಂಥದ್ದು, ಈ ಥರದ ಒಂದಷ್ಟು ಮಾಡಿ ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ಕೆಟ್ಟವರಾಗಿರ್ತಾರೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ. ಹಾಗೆ ಇನ್ನು ಮಿಥುನ ರಾಶಿಯಲ್ಲಿ ಗುರು, ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಪ್ರಾಪ್ತಿಯಾಗತಕ್ಕಂತಹ ಯೋಗ ಅಂತೂ ಕೂಡ ಹೇಳುತ್ತೆ. ಇನ್ನು ಸಿಂಹರಾಶಿಯಲ್ಲಿ ಕೇತು ಮತ್ತು ಕುಜ, ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ ವ್ಯವಹಾರ ಇವೆಲ್ಲವೂ ಕೂಡ ಆಗತಕ್ಕಂಥದ್ದು. ನೋಡಿ, ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ನಿಮಗೆ ಸಿಗ್ತಾ ಇಲ್ಲ ಅಳ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಮನೆ ಬಾಡಿಗೆ ಹಾಕ್ಕೊಂಡಿರ್ತೀರಾ, ಅಥವಾ ಲೀಜಿಗೆ ಹಾಕ್ಕೊಂಡಿರ್ತೀರಿ, ಅಥವಾ ಮನೆ ನಿಮಗೆ ದಿಕ್ಕು ಸಾರಾವಳಿ ಬರದೇ ಇರತಕ್ಕಂಥದ್ದು ಇರ್ಬೋದು, ಅಥವಾ ಮನೆ ಅಗ್ನಿಮೂಲೆ, ವಾಯುಮೂಲೆ, ಜಲಮೂಲೆ, ಕುಬೇರ ಮೂಲೆ, ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಕೂಡ ಇರಬಹುದು ಹೇಳ್ತಕ್ಕಂಥದ್ದು. ನಿಮಗೆ ಅನಿಸುತ್ತೆ ಕೆಲವೊಂದು ಸಂದರ್ಭದಲ್ಲಿ ಎಷ್ಟೇ ದುಡಿದ್ರೂ ದುಡ್ಡು ನಿಲ್ತಾ ಇಲ್ಲ, ಹಣ ನಿಲ್ತಾ ಇಲ್ಲ, ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಎಷ್ಟೇ ಡಾಕ್ಟರ್ ಹತ್ರ ಹೋದರೂ ಕೂಡ ಆರೋಗ್ಯದ ಸಮಸ್ಯೆ ಹೇಳತಕ್ಕಂಥದ್ದು. ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಸತತವಾಗಿ ಪ್ರಯತ್ನ ಮಾಡ್ತಿದ್ದೇವೆ, ಆ ಕಾರ್ಯ ಫಲಪ್ರದ ಆಗ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು. ಇಲ್ಲಿ ಏನು ಸೂಚಿಸುತ್ತೆ ಅಂತ ಕೇಳಿದರೆ, ಕೆಲವೊಂದಷ್ಟು ಸಂದರ್ಭದಲ್ಲಿ ನಿಮ್ಮ ಮನೆ ಹೇಳ್ತಕ್ಕಂಥದ್ದು ವಾಸ್ತು ದೋಷದಿಂದ ಕೂಡಿದ್ದಾಗ ವಾಸ್ತುವಿನ ಸಮಸ್ಯೆ ಸುಳಿವಿನಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತೀರಿ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ಯಾಕೆಂದರೆ ಒಂದು ಮನೆಗೆ ಹೋದಾಗ ಮತ್ತೊಂದು ಮನೆ ಇರಲಿಕ್ಕಾಗಲ್ಲ. ಬಾಡಿಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಲೀಜಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇರ್ಬೋದು, ಅಲ್ಲಿ ಯಾರೋ ವಾಸ ಮಾಡಿರ್ತಾರೆ, ಯಾವ್ಯಾವುದೋ ರೀತಿಯ ಸಮಸ್ಯೆಗಳಾಗಿರುತ್ತೆ. ಅಲ್ಲಿ ಏನಾಗಿರುತ್ತೋ, ಅಕಾಲಿಕ ಮರಣ ಆಗಿರುತ್ತೋ, ದುರ್ಮರಣ ಆಗಿರುತ್ತೋ, ಅಥವಾ ಇನ್ನೇನಾಗಿರುತ್ತೋ, ಅಥವಾ ಮಾಟ ಮಂತ್ರ ತಂತ್ರಗಳಾಗಿರುತ್ತೋ, ಹೀಗೆ ಬೇರೆ ಬೇರೆ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ ಅಂಥ ಸ್ಥಳದಲ್ಲಿ. ನಿಮಗೆ ಗೊತ್ತಿರಲ್ಲ, ಅದು ನಿಮಗದು ಸಾರಾವಳಿ ಬರಲ್ಲ ಅಂತ ಗೊತ್ತಾಗ್ತಾ ಇರುತ್ತೆ. ನಿಮಗೂ ಸಾಮಾನ್ಯವಾಗಿ ಗೊತ್ತಾಗ್ಬಿಡುತ್ತೆ. ಒಂದು ಮನೆಯಿಂದ ಮತ್ತೊಂದು ಮನೆಗೆ ಪರಿವರ್ತನೆ ಮಾಡಿದಾಗ, ಮನೆ ಬದಲಾಯಿಸಿದಾಗ, ಚೇಂಜ್ ಮಾಡಿದಾಗ, ಯಾಕೋ ಈ ಮನೆಯಲ್ಲಿ ನೆಮ್ಮದಿ ಸಿಗ್ತಾ ಇಲ್ಲ, ಅನಾರೋಗ್ಯ ಆಗ್ತಾಯಿದೆ, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಯಾಕೋ ಈ ಮನೆಗೆ ಬಂದಮೇಲೆ ಮಕ್ಕಳೆಲ್ಲ ಜೀವನ ಭವಿಷ್ಯ ಹಾಳಾಗೋಯಿತು, ಮಕ್ಕಳು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ, ಮಕ್ಕಳೆಲ್ಲ ಲವ್ ಮ್ಯಾರೇಜ್ಗಳು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ತಾಯಂದರಿಗೆ ಉದ್ಭವಿಸುತ್ತಾ ಇರುತ್ತೆ. ಗಂಡನಿಂದಲೂ ಕೂಡ ಶಾಂತಿ ಸಮಾಧಾನ ಇಲ್ಲ, ಸದಾ ಕಿರಿಕಿರಿ, ಹೀಗೆ ಈ ಥರದ ಒಂದಷ್ಟು ಇವೆಲ್ಲವೂ ಕೂಡ ಇರುತ್ತೆ. ಹಾಗೆ ಇನ್ನು ಕೃಷಿಕರಿಗೂ ಕೂಡ ಮಹಾ ಯೋಗಗಳು ಉಂಟಾಗ್ತಾ ಇರತಕ್ಕಂಥದ್ದು, ಬಲಿಷ್ಠವಾಗಿರ್ತಕ್ಕಂತಹ ಯೋಗ ಇರುತ್ತೆ ಹೇಳ್ತಕ್ಕಂಥದ್ದು. ನಿಮ್ಮ ಕೃಷಿ ಜಮೀನುಗಳನ್ನು ಲೀಜಿಗೆ ಪಡೆದುಕೊಂಡು ಅಲ್ಲಿ ಬೇರೆ ಬೇರೆ ಥರದ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಬಿತ್ತನೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು, ಫಲವನ್ನು ಪಡೆಯುವಂಥದ್ದು, ಅಥವಾ ಹೈನು ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಮಾಡ್ತಾ ಇರ್ತಕ್ಕಂಥ ಕೂಡ ಫಲಪ್ರದವಾಗಿರ್ತಕ್ಕಂಥದ್ದು. ಇನ್ನು
ವಿದೇಶದಲ್ಲಿ ವ್ಯಾಪಾರ ಮಾಡ್ತಿರ್ತಕ್ಕಂಥ ಉದ್ಯೋಗ ವ್ಯವಹಾರದಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಸಿಗ್ತಾ ಇರ್ತಕ್ಕಂಥದ್ದು. ಆದರೆ ಅಲ್ಲಿ ನೀವು ಒಳ್ಳೆ ಕೆಲಸ, ಒಳ್ಳೆ ವೇತನ ಪಡ್ತಿದ್ದೀರಿ, ಎಲ್ಲೋ ಒಂದು ಕಡೆ ಮೇಲಧಿಕಾರಿಗಳಿಂದ ಕಿರಿಕಿರಿಯಾಗಿ ಸರಿಯಾದಂಥ ರೀತಿಯಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಳ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಎಚ್ಚರಿಕೆಯಿಂದ ಇದ್ದರೆ ಭಾಳ ಸೂಕ್ತ ಅಂತ ಹೇಳ್ತೇನೆ ವೀಕ್ಷಕರೇ. ಹಾಗಾದರೆ ನಿಮ್ಮ ಅನೇಕ ರೀತಿಯ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಪ್ರಶ್ನೆಗಳಿರುತ್ತೆ. ಅಂತಹ ಪ್ರಶ್ನೆಗಳನ್ನು ನಮಗೆ ವಾಟ್ಸಪ್ ಮೂಲಕ ಟೈಪ್ ಮಾಡಿ ಕಳಿಸಿ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಉತ್ತರವು ಕೂಡ ನಿಮಗೆ ಸಿಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ನಿಮ್ಮ ಜಾತಕ, ಡೇಟ್ ಆಫ್ ಬರ್ತು, ಭಾವಚಿತ್ರ ಇತ್ಯಾದಿ, ಹೆಸರು ಇತ್ಯಾದಿಗಳನ್ನು ಕಳಿಸಿದ್ದಲ್ಲಿ ಸೂಕ್ತವಾದಂಥ ಪರಿಶೀಲನೆ ಮಾಡಿ ತಿಳಿಸಲಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ಮತ್ತೆ ಮುಂದಿನ ರಾಶಿಯಲ್ಲಿ ಭೇಟಿಯಾಗುತ್ತೇನೆ. ನಮಸ್ಕಾರ.